ಈ ಒಂದು ಸಮರ್ಥ್ 2.0 ಇದನ್ನ ಮೇಲ್ದರ್ಜೆಗೆ ಏರಿಸ್ತಕ್ಕಂಥದ್ದು, ಟೆಕ್ಸ್ಟೈಲ್ ಸ್ಕಿಲ್ಲಿಂಗ್ ಎಕೋಸಿಸ್ಟಮ್ ಅನ್ನ ತರ್ತಕ್ಕಂಥ ಕೆಲಸವನ್ನ ಮಾಡುವಂತದ್ದಾಗಿದೆ. ಇದಕ್ಕೆ ಶೈಕ್ಷಣಿಕ ವಲಯದಲ್ಲಿಯೂ ಕೂಡ ನಾವು ಆದ್ಯತೆಯನ್ನ ನೀಡ್ತಾ ಇದ್ದೇವೆ. ಮುಂದುವರಿದು ನಾವು ಈ ಒಂದು ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಅನ್ನ ಈ ಒಂದು ಹಂತದಲ್ಲಿ ಪ್ರಪೋಸ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಇದಕ್ಕೆ ಬೇಕಾದಂತಹ ಒಂದು ವ್ಯಾಲ್ಯೂ ಅಡಿಷನ್ ಅನ್ನ, ಮೌಲ್ಯವರ್ಧನೆಯನ್ನ ಮಾಡ್ತಕ್ಕಂಥದ್ದಾಗ್ತದೆ. ಇದರಿಂದಾಗಿ ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಅನ್ನ ಈ ಸಂದರ್ಭದಲ್ಲಿ ಪ್ರಸ್ತಾವಿಸುತ್ತಾ ಇಲ್ಲಿ ಖಾದಿ ಮತ್ತು ಗ್ರಾಮೋದ್ಯೋಗ ಕರಕುಶಲ ಯೋಜನೆಗಳನ್ನ ಹೆಚ್ಚಿಸ್ತಕ್ಕಂಥದ್ದು, ಇದಕ್ಕೆ ಜಾಗತಿಕ ಮಟ್ಟದ ಸಂಪರ್ಕವನ್ನು ತಂದು ಕೊಡ್ತಕ್ಕಂಥದ್ದು, ಇದಕ್ಕೆ ಬೇಕಾದ ತರಬೇತಿ, ಕೌಶಲ್ಯ, ಉತ್ಪಾದನೆಯನ್ನ ಮಾಡ್ತಕ್ಕಂಥದಕ್ಕೆ ಹೆಚ್ಚು ಗ್ರಾಮೋದ್ಯೋಗಗಳಿಗೆ ನಾವು ಒಂದು ಪ್ರಾಡಕ್ಟ್ ಅನ್ನ ಒಂದು ವಿಲೇಜ್ ಅಲ್ಲಿ, ಒಂದು ಡಿಸ್ಟಿಕ್ ಅಲ್ಲಿ ತರ್ತಕ್ಕಂತ ಒಂದು ಕೆಲಸವನ್ನ ಮಾಡಿ ಈ ಗ್ರಾಮೀಣ ಉದ್ಯೋಗಾವಕಾಶಗಳನ್ನ ಹೆಚ್ಚಿಸ್ತಕ್ಕಂಥದ್ದು. ಇದೇ ರೀತಿ ಭಾರತಕ್ಕೆ ಒಂದು ಗ್ಲೋಬಲ್ ಹಬ್ ಆಗಿ ಉತ್ತಮ ಗುಣಮಟ್ಟದ ಒಂದು ಕ್ರೀಡಾ ಸಲಕರಣೆಗಳನ್ನ ತರ್ತಕ್ಕಂಥ ಕೆಲಸವನ್ನ ಮಾಡಬಹುದಾಗಿದೆ. ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್, ರಿಸರ್ಚ್ ಮತ್ತೆ ಇನ್ನೋವೇಷನ್ ಗಳನ್ನ ಇದು ಉತ್ತೇಜನ ನೀಡುತ್ತದೆ. ಅದಕ್ಕೆ ಬೇಕಾದಂತಹ ಒಂದು ಕೃತಕ ವಿಜ್ಞಾನಗಳನ್ನು ಕೂಡ ಉತ್ತೇಜನಿಸುತ್ತದೆ. ಅದೇ ರೀತಿಯಲ್ಲಿ ಕೈಗಾರಿಕಾ ಕ್ಲಸ್ಟರ್ ಗಳನ್ನ ಮತ್ತೆ ಪುನಶ್ಚೇತನಗೊಳಿಸ್ತಕ್ಕಂಥ ಕೆಲಸ ಮಾಡುವಂತದ್ದಿದೆ. 200 ಲೆಗಸಿ ಇಂಡಸ್ಟ್ರಿಯಲ್ ಕ್ಲಸ್ಟರ್ ಗಳನ್ನ ಜಾಗತಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವುಗಳ ಸಾಮರ್ಥ್ಯವನ್ನ ಅಭಿವೃದ್ಧಿಪಡಿಸಲಿಕ್ಕೆ, ಮೇಲ್ದರ್ಜೆಗೆ ಏರಿಸಲಿಕ್ಕೆ ನಮ್ಮ ಸರ್ಕಾರ ಉದ್ದೇಶಿಸಿದೆ. ಈ ಒಂದು ಚಾಂಪಿಯನ್ ಅಸಮೀಸ್ ಮತ್ತು ಮೈಕ್ರೋ ಎಂಟರ್ಪ್ರೈಸಸ್ ಅನ್ನ, ಸಣ್ಣ ಮತ್ತು ಮಧ್ಯಮ ವರ್ಗದ ಕೈಗಾರಿಕೆಗಳನ್ನ ಅಭಿವೃದ್ಧಿಪಡಿಸ್ತಕ್ಕಂತಹ ಕೆಲಸ ಮಾಡ್ಲಿಕ್ಕೋಸ್ಕರ ನಾನು ಈ ಒಂದು ಚಾಂಪಿಯನ್ ಆಗಿ ಅವರು ಬೆಳೆಯಲಿಕ್ಕೆ ಅವಕಾಶವನ್ನು ಮಾಡ್ತಾ ಇದ್ದೇನೆ. ನಾನು ಈ ಒಂದು ಡೆಡಿಕೇಟೆಡ್ 10,000 ಕೋಟಿ ರೂಪಾಯಿಗಳನ್ನ ಸಣ್ಣ ಮತ್ತು ಮಧ್ಯಮ ವರ್ಗಗಳಿಗೆ, ಕೈಗಾರಿಕೆಗಳಿಗೆ ಪುನಶ್ಚೇತನ ನೀಡತಕ್ಕ, ಅವರಿಗೆ ಹಣಕಾಸಿನ ಪುರಸ್ಕಾರ ನೀಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ನಾನು ಮತ್ತೊಂದು ಪ್ರಸ್ತಾವನೆ ಮಾಡಿದೆ ಏನೆಂದರೆ, ಸೆಲ್ಫ್ ರಿಲಯಂಟ್ ಇಂಡಿಯಾ ಫಂಡ್ ಅನ್ನ 2021ರಲ್ಲಿ ಏನು ಮಾಡಿದ್ದೀವಿ, 2,000 ಕೋಟಿ ರೂಪಾಯಿಗಳನ್ನ ನಿರಂತರವಾಗಿ ಈ ಒಂದು ಸಣ್ಣ ಘಟಕಗಳಿಗೆ ನಾವು ಪ್ರೋತ್ಸಾಹ ನೀಡ್ತಾ ಬರ್ತಾ ಇದ್ದೇವೆ. ಲಿಕ್ವಿಡಿಟಿ ಸಪೋರ್ಟ್ ಅನ್ನ ಮಾಡ್ತಕ್ಕಂಥದ್ದು. ಈ ಮೂಲಕ 7 ಲಕ್ಷ ಕೋಟಿ ರೂಪಾಯಿಗಳನ್ನ ನಾವು ಜನರಿಗೆ ತಲುಪುವಂತೆ ಮಾಡ್ತಾ ಇದ್ದೇವೆ. ಇದರಿಂದಾಗಿ ರಫ್ತನ್ನ ಹೆಚ್ಚಿಸ್ತಕ್ಕಂಥದ ಮಾಡ್ತಾ ಇದ್ದೇವೆ. ಇದು ಒಂದು ಯಾವುದೇ ರೀತಿಯ ಒಂದು ಟ್ರಾನ್ಸಾಕ್ಷನ್ ಮಾಡುವಂತಹ ಸಂದರ್ಭದಲ್ಲಿ, ಖರೀದಿ ಮಾಡತಕ್ಕಂಥ ಸಂದರ್ಭದಲ್ಲಿ MSCಗಳು ಮತ್ತು CPSCಗಳ ನಡುವೆ ಒಂದು ಒಳ್ಳೆಯ ಆರೋಗ್ಯಕರ ಸಂಬಂಧ ಇಡಿಸ್ತಕ್ಕಂಥದ್ದು. ಎರಡನೆಯದು, ಇಲ್ಲಿ ನಾವು ಒಂದು ಕ್ರೆಡಿಟ್ ಗ್ಯಾರಂಟಿ ಸಪೋರ್ಟ್ ವ್ಯವಸ್ಥೆಯನ್ನ ಇಲ್ಲಿ ನಾವು ಜಾರಿಗೆ ತರುವಂತದ್ದು, ಆ ಮೂಲಕ ಒಂದು ಅಕೌಂಟಿಂಗ್ ಸಿಸ್ಟಮ್ ಅನ್ನು ಜಾರಿಗೆ ತರ್ತಕ್ಕಂಥದ್ದು. ಮತ್ತೆ ಮೂರನೇದಾಗಿ ಮಾಹಿತಿಯನ್ನ ಹಂಚಿಕೆ ಮಾಡ್ತಕ್ಕಂಥದ್ದು, ಹಣಕಾಸಿನ ಹಂಚಿಕೆ ಮಾಡ್ತಕ್ಕಂಥದ್ದು. ಸರ್ಕಾರ ಅದರ ಮೂಲಕ ಏನೆಲ್ಲ ಒಂದು ಉತ್ತೇಜನ ನೀಡುವಂತದ್ದಾಗಿದೆ, ಅದಕ್ಕೆ ತತ್ಕ್ಷಣವಾದಂತಹ ಬೇಕಾದ ಹಣಕಾಸಿನ ನೆರವನ್ನು ನೀಡ್ತಕ್ಕಂಥದ್ದು. ಅದಕ್ಕೆ ಒಂದು ಸುರಕ್ಷತೆ ಇರ್ತಕ್ಕಂತಹ ನಿಯಮಗಳನ್ನ, ಸುರಕ್ಷಾ ನಿಯಮಗಳನ್ನ ತರ್ತಕ್ಕಂಥದ್ದು. ಅದಕ್ಕೆ ಬೇಕಂತ ಲಿಕ್ವಿಡಿಟಿ ಪ್ರಮಾಣವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ವೃತ್ತಿಪರವಾದಂತಹ ಯೋಜನೆ, ಸರ್ಕಾರ ಒಂದು ವೃತ್ತಿಪರವಾದಂತಹ ಒಂದು ICAI, ICSI, ICMAI ಇವುಗಳ ಮೂಲಕ ಅಲ್ಪಕಾಲಿಕವಾದಂತಹ ರೀತಿಯಲ್ಲಿ ಮಾದರಿಗಳನ್ನ, ಮಾಡೆಲ್ಗಳನ್ನ ತಯಾರು ಮಾಡಿ ಅವರಿಗೆ ವೃತ್ತಿಪರವಾದಂತಹ ಅನುಕೂಲ ಮಾಡ್ತಕ್ಕಂಥದ್ದಾಗಿರ್ತದೆ. ಇನ್ನು 2 ಮತ್ತು 3ನೇ ದರ್ಜೆಯ ನಗರಗಳು, ಪಟ್ಟಣಗಳಲ್ಲಿ ಈ ವ್ಯವಸ್ಥೆಯನ್ನ ಮಾಡಲಾಗ್ತದೆ. ಅವರಿಗೆ ಅಗತ್ಯವಾದಂತಹ ಬೇಡಿಕೆಗಳನ್ನ ಪೂರೈಸುವಂತ ಕೆಲಸವನ್ನ ಮಾಡ್ತದೆ.